ಮದುವೆ ಮದುವೆ ಅನ್ನೋ ವರ್ಡಲ್ಲೇ ಶಬ್ದ ಜಾಸ್ತಿ ಇರುತ್ತೆ. ಆದರೆ ಆ ಶಬ್ದದಲ್ಲಿ ಮನಸ್ಸಿನ ಮಾತು ಕರಗ್ತಾ ಹೋಗುತ್ತೆ. ಜನಗಳ ಮಾತು ಕೇಳಿಸ್ತಾ ಹೋಗುತ್ತೆ. ಟೈಮ್ ಆಯಿತು, ಏಜ್ ಆಯಿತು, ಸೊಸೈಟಿ ನೋಡುತ್ತೆ, ಈ ಥರ ಎಲ್ಲ ಕೇಳಿಸ್ತಿರುತ್ತೆ. ಆದರೆ ಈ ಗ್ಯಾಪಲ್ಲಿ ನೀನು ರೆಡಿ ಇದೆಯಾ? ನೀನು ಸಂತೋಷವಾಗಿರ್ತೀಯಾ? ಈ ಮದುವೆ ನಿನ್ಗೆ ಒಪ್ಗೆನಾ? ಈ ಥರ ಕೇಳೋ ಜನಗಳು ತುಂಬ ಕಮ್ಮಿ ಇರ್ತಾರೆ, ರೈಟ್? ಬಲವಂತದ ಮದುವೆ ಹೊರಗಿಂದ ಕಂಪ್ಲೀಟ್ ಆಗಿದೆ ಅಂತ ಅನ್ನಿಸ್ತಿರುತ್ತೆ, ಆದರೆ ಒಳಗಡೆಯಿಂದ ಖಾಲಿ, ಎಲ್ಲ ಖಾಲಿ. ಬಲವಂತ ಅನ್ನೋದು ಒಂಥರ ಸ್ಲೋ ಪಾಯ್ಸನ್ ಇದ್ದ ಹಾಗೆ. ಪ್ರೀತಿಗೆ ಕಮ್ಯಾಂಡ್ ಮಾಡೋದು ಗೊತ್ತಿರಲ್ಲ, ಆಗೋದು ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ಗೆ ಡೆಡ್ಲೈನ್ ಕೂಡ ಇರೋದಿಲ್ಲ. ನಂಬಿಕೆಗೆ ಪ್ರೆಷರ್ ಕೂಡ ಹುಟ್ಟಲ್ಲ. ಪ್ರೀತಿ ಅಂದರೆ ಟೈಮ್ ಟೇಬಲ್ ಫಾಲೋ ಮಾಡೋದು ಅಲ್ಲ. ನಂಬಿಕೆ ಫೋರ್ಸ್ಫುಲಿ ಬೆಳೆಯೋದಿಲ್ಲ. ಒಂದೇ ಮನೆ, ಆದರೆ ಮನಸ್ಸುಗಳು ಮಾತ್ರ ತುಂಬ ದೂರ. ಈ ಥರ ಪಾತ್ಸ್ನ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಸೋಷಲ್ ಮೀಡಿಯಾದಲ್ಲಿ ಯಾರೂ ಪೋಸ್ಟ್ ಮಾಡೋದೇ ಇಲ್ಲ. ಯಾಕೆ ಗೊತ್ತಾ? ಅಟ್ ಪ್ರೆಸೆಂಟ್ ಟ್ರೆಂಡಿಂಗು ಮತ್ತು ವೈರಲ್ ಟಾಪಿಕ್ ಏನಿದೆಯೋ ಅದ್ರ ಮೇಲೆ ಎಲ್ಲ ಕಾನ್ಸಂಟ್ರೇಟ್ ಮಾಡೋದು, ಈ ಟಾಪಿಕ್ ಬಗ್ಗೆ ಅಲ್ಲ, ರೈಟ್? ನಿದ್ರೆ ಇಲ್ಲದ ರಾತ್ರಿ, ಮಾತಿಲ್ದಿರೋ ಊಟ, ರಿಲೇಟಿವ್ ಮುಂದೆ ಫೇಕ್ ಸ್ಮೈಲ್ ಕೊಡೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾನೆ ಇರೋದು. ಎಲ್ಲರೂ ಅಡ್ಜಸ್ಟ್ ಮಾಡ್ಕೋತಾರೆ, ನೀನು ಅಡ್ಜಸ್ಟ್ ಮಾಡಿಕೊಂಡ್ರೆ ಏನು ತಪ್ಪು ಅಂತ ಕೇಳೋರೇ ಜಾಸ್ತಿ. ಆದರೆ ಆ ಅಡ್ಜಸ್ಟ್ಮೆಂಟಲ್ಲಿ ನಾವು ರಿಯಲಾಗಿ ಸಂತೋಷವಾಗಿರ್ತೀವ, ಅದನ್ನು ಯಾರೂ ಗಮನಿಸ್ಕೊಳ್ಳೋದೇ ಇಲ್ಲ. ಹಾಗೆ ಅದನ್ನು ಕೇಳೋ ಪೇಷನ್ಸ್ ಕೂಡ ಯಾರಿಗೂ ಇರೋದಿಲ್ಲ. ಆ ಅಡ್ಜಸ್ಟ್ ಅಂದರೆ ಏನಂತ ಗೊತ್ತಿದೆಯಾ ಗೈಸ್? ನಿಮ್ಮ ಕನಸುಗಳನ್ನ ನಿಧಾನವಾಗಿ ಕೊಲ್ಲೋದು, ನಮ್ಮ ಮೆಂಟಲ್ ಹೆಲ್ತು ನಿಧಾನವಾಗಿ ಬ್ರೇಕ್ ಡೌನ್ ಆಗೋದು, ಸೆಲ್ಫ್ ರೆಸ್ಪೆಕ್ಟು ಸ್ಲೋ ಆಗಿ ಮಾಯ ಆಗೋದು. ಆದರೂ ಜನ ಹೇಳ್ತಾರೆ, ಮದುವೆ ಒಂದಾಗೋ ಸರಿ ಹೋಗ್ತೀಯಾ. ಎಷ್ಟು ನಿಜ ನನಗೆ ಗೊತ್ತಿಲ್ಲ, ಆದರೆ ಇದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಇದೆ ಅಂತ ಹೇಳ್ಬೋದು. ನಾವಾಗಿದ್ದು ನಾವೇ ಆಯ್ಕೆ ಮಾಡ್ಕೊಂಡಿರೋ ಮದುವೆಗಳು ಪರ್ಫೆಕ್ಟ್ ಆಗಿರಲ್ಲ, ನಿಜ. ಸಮಸ್ಯೆಗಳಿರುತ್ತೆ, ನಿಜ. ಆದರೆ ಆ ಸಮಸ್ಯೆನಲ್ಲೂ ಒಂದು ಹಾನೆಸ್ಟಿ ಇರುತ್ತೆ, ಭಯ ಇರಲ್ಲ. ನೀವು ಆಯ್ಕೆ ಮಾಡ್ಕೊಂಡಿರೋ ಮದುವೆ ಎಲ್ಲ ಸ್ಮೂತ್ ಆಗಿರುತ್ತೆ ಅಂತ ಅಲ್ಲ, ಆದರೆ ಸೊಲ್ಯೂಷನ್ ಹುಡ್ಕೋ ಧೈರ್ಯ ಅಂತೂ ಡೆಫಿನೆಟಾಗಿ ಕೊಡುತ್ತೆ. ಜಗಳ ಆಗುತ್ತೆ, ಆದರೆ ಬಿಡಿ ಬಿಡಿ ಅಂತ ಅನಿಸಲ್ಲ. ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಡಿಸಗ್ರಿಮೆಂಟ್ ಆಗುತ್ತೆ, ಆದರೆ ಟ್ರ್ಯಾಪ್ ಫೀಲಿಂಗ್ ಆಗಲ್ಲ. ಬಿಕಾಸ್ ಅಶ್ಯೂರೆನ್ಸ್ ಕಮ್ಸ್ ಫ್ರಮ್ ಚಾಯ್ಸ್, ರೈಟ್? ನಮ್ಮ ಪಾರ್ಟ್ನರು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾನೆ ಅನ್ನೋ ಧೈರ್ಯ, ಅನ್ನೋ ಕಾನ್ಫಿಡೆನ್ಸು ನಮ್ಮ ಹತ್ರ ಯಾವಾಗಲೂ ಇರುತ್ತೆ. ಪ್ರೀತಿ ಅಂದರೆ ಬಟರ್ಫ್ಲೈಸ್ ಅಲ್ಲ, ಮದುವೆ ಅಂದರೆ ಫೋಟೋಸು ಅಲ್ಲ. ಮದುವೆ ಅಂದರೆ ಒಬ್ರನ್ನೊಬ್ರನ್ನ ಫಿಕ್ಸ್ ಮಾಡೋದು ಅಲ್ಲ, ಒಬ್ರನ್ನೊಬ್ರನ್ನ ಹೋಲ್ಡ್ ಮಾಡೋದು ಅಲ್ಲ. ಬ್ಯಾಡ್ ಡೇಸ್ನಲ್ಲಿ, ಸೈಲೆಂಟ್ ಡೇಸ್ನಲ್ಲಿ, ಲೈಫ್ಗೆ ಅರ್ಥ ಆಗದೆ ಇರೋ ದಿನಗಳಲ್ಲಿ ಫೋರ್ಸ್ ಅಲ್ಲದೆ ಇರೋ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ಒಂದು ಕಮಿಟ್ಮೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಮದುವೆ ಇನ್ವಿಟೇಷನ್ ಆಗಬೇಕೇ ಹೊರತು ಅದೇ ನಮ್ಮ ಲೈಫ್ ಆಗಬಾರ್ದು. ಮದುವೆ ಅನ್ನೋದು ನಮ್ಮ ಲೈಫ್ ಸ್ಟಾರ್ಟ್ ಮಾಡುತ್ತೆ ನಿಜ, ಆದರೆ ಅದೇ ಎಂಡ್ ಆಗಬಾರ್ದು. ನೀವು ಯಾವಾಗಲೂ ಮಕ್ಕಳನ್ನ ಏಜ್ ಕೇಳೋದಕ್ಕಿಂತ ಹೆಚ್ಚಾಗಿ ಅವ್ರ ಮನಸ್ಸನ್ನ ಕೇಳಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ಲ? ಬಿಕಾಸ್ ಹ್ಯಾಪಿ ಡಿಲೇ ಬೆಟರ್ ದ್ಯಾನ್ ಲೈಫ್ ಟೈಮ್ ರಿಗ್ರೆಟ್, ಕರೆಕ್ಟ್? ಸರಿಯಾಗಿ ಆಯ್ಕೆ ಮಾಡ್ಕೊಂಡಿರೋ ಮದುವೆ ನಿಮ್ಮನ್ನು ಬಂಧಿಸೋದಿಲ್ಲ, ನಿಮಗೆ ಧೈರ್ಯ ಕೊಡುತ್ತೆ. ಶಾಂತಿಯಿಂದ, ನಂಬಿಕೆಯಿಂದ ನಿಮ್ಗೆ ಇಷ್ಟ ಆಗಿರೋರನ್ನ ಚೂಸ್ ಮಾಡಿ. ಗೈಸ್, ಕೊನೆಯದಾಗಿ ಒಂದು ಮಾತು, ನೀವು ನಿಮ್ಮ ಸಂಗಾತಿನ ಪ್ರಾಪರಾಗಿ ಚೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹ್ಯಾಪಿನೆಸ್ಗೆ ನೀವೇ ನಿಮ್ಮ ದಾರಿನ ಸೃಷ್ಟಿ ಮಾಡ್ಕೋಬೋದು. ಮತ್ತೆ ಮತ್ತೆ ಕೊನೆಯದಾಗಿ ಒಂದು ಮಾತು, ನೀವು ನಿಮ್ಮ ಲೈಫಲ್ಲಿ ಅರೇಂಜ್ ಮ್ಯಾರೇಜ್ ಆದರೂ ಆಗಿ, ಇಲ್ಲ ಲವ್ ಮ್ಯಾರೇಜ್ ಆದರೂ ಆಗಿ, ಆದರೆ ಸರಿಯಾಗಿರೋರನ್ನ, ನಿಮ್ಗೆ ಇಷ್ಟ ಆಗೋವನ್ನ ಚೂಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಗಾಯ್ಸ್.